ಮಳೆ ಆರಂಭದಲ್ಲಿ ಜನಕ್ಕೆ ಸಮಾಧಾನವನ್ನ ಖುಷಿಯನ್ನ ಕೊಟ್ರೆ ಆದ್ರೆ ದಿನ ಕಳೆದಂತೆ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಈಗ ಕೊಡಗಿಗೆ ಭೂಕುಸಿತದ ಆತಂಕ ಮತ್ತೆ ಕಾಡ್ತಾ ಇದೆಯಾ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಶಾಕಿಂಗ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಕೊಡಗಿನ 70 ಸ್ಥಳಗಳಲ್ಲಿ ಭೂಕುಸಿತದ ಆತಂಕದ ಬಗ್ಗೆ ವರದಿ ಹೊರಬಿದ್ದಿದೆ. ಭೂಕುಸಿತದ ಜೊತೆಗೆ ಈ ಬಾರಿಯೂ ಕೂಡ ಅಲ್ಲಿ ಪ್ರವಾಹ ಆಗುವಂತಹ ಸಾಧ್ಯತೆ ಇದೆ. 100ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಪ್ರವಾಹದ ಮುನ್ಸೂಚನೆಯನ್ನ ಕೊಟ್ಟಿದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಕೊಟ್ಟಂತಹ ರಿಪೋರ್ಟ್ ಬಹಳ ಶಾಕಿಂಗ್ ಆಗಿದೆ. ಭಾರತೀಯ ಭೂಗರ್ಭಶಾಸ್ತ್ರ ಇಲಾಖೆಯಿಂದ ಹೊರಬಿದ್ದಂತಹ ಆತಂಕಕಾರಿ ಮಾಹಿತಿ. ಈಗ ತಾನೇ ಮಳೆ ಶುರುವಾಗಿದೆ, ಅಲ್ಲಲ್ಲಿ ಮಳೆಯಾಗ್ತಾ ಇದೆ, ಮಳೆಯಿಂದ ಒಂದಷ್ಟು ಅವಾಂತರಗಳಾಗ್ತಾ ಇದೆ. ಆದರೆ ಸರಿಯಾಗಿ ಮಳೆಗಾಲ ಶುರುವಾದ್ರೆ ಒಂದಷ್ಟು ಪ್ರದೇಶಗಳಲ್ಲಿ ಆತಂಕ ತಪ್ಪಿದ್ದಲ್ಲ, ಅವಘಡ ತಪ್ಪಿದ್ದಲ್ಲ ಅನ್ನುವಂತಹ ರಿಪೋರ್ಟ್ ಈಗ ಹೊರಬಿದ್ದಿದ್ದು ಆ ಲಿಸ್ಟ್ನಲ್ಲಿ ಪ್ರಮುಖವಾಗಿ ಕೊಡಗಿದೆ. ಕೊಡಗಿನ 70 ಸ್ಥಳಗಳಲ್ಲಿ ಭೂಕುಸಿತದ ಆತಂಕದ ಬಗ್ಗೆ ವರದಿ ಹೊರಬಿದ್ದಿದೆ. ಈಗ ನೋಡಿ, ಈಗ 70ಕ್ಕಿಂತ ಮೇಲೆ ಇದೆ. GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಒಂದು ಅವರು ಸ್ಟಡಿ ಮಾಡಿಕೊಂಡು ಮ್ಯಾಪನ್ನು ಕೂಡ ಶೇರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಹೇಳ್ತಾ ಇದ್ದೀವಿ. ಬಟ್ ಇದು ಲೋಕಲ್ ಫ್ಯಾಕ್ಟರ್ಸಿಂದ ಕೂಡ ಕೆಲವು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಕೂಡ ನಾವು ಗುರುತಿಸ್ತೀವಿ. ಏಕೆಂದರೆ 2018-19 ಇದು ಡಿಸಾಸ್ಟರಲ್ಲಿ ಕೂಡ ಕೆಲವು ಸೆನ್ಸಿಟಿವ್ ಏರಿಯಾವನ್ನು, ಸೆನ್ಸಿಟಿವ್ ಝೋನನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಕೂಡ ನಾವು ಅದು ನಿಗಾ ಇಟ್ಕೊಂಡಿದ್ದೀವಿ. ಅದರಲ್ಲಿ ಇವ್ಯಾಕ್ಯುಯೇಷನ್ ಪ್ರೋಗ್ರಾಮ್ ಆಗ್ಬೋದು. ಈಗ ಪ್ರವಾಹ ಪರಿಸ್ಥಿತಿ ನಾವು ಹಿಂದಿನ 5 ವರ್ಷ 10 ವರ್ಷದ್ದು ಡೇಟಾ ಇಟ್ಕೊಂಡಿದ್ರೆ ಅಂದರೆ ಅರೌಂಡ್ ಇದು 100 ವಿಲೇಜಸ್ಗಳಲ್ಲಿ ಇದು ಬರ್ಬೋದು. ಏಕೆಂದರೆ ಬ್ಯಾಂಕ್ಸ್ ಆಫ್ ಇದು ರಿವರ್ ಕಾವೇರಿಯಲ್ಲಿ ಬರ್ತದೆ, ಅಥವಾ ಕೆಲವು ಲೋ ಲೈಂಗ್ ಏರಿಯಾಸ್ ಇರ್ತದೆ. ಸೊ ಅದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.